ಎಐಯುಟಿಯುಸಿ ಕಾರ್ಮಿಕ ಸಂಘಟನೆಯಿಂದ 139ನೇ ವಿಶ್ವ ಕಾರ್ಮಿಕ ದಿನಾಚರಣೆ ಬುದ್ಧ ವಿಹಾರದಲ್ಲಿ ನಡೆಸಲಾಯಿತು. ಎಐಯುಟಿಯುಸಿಯ ಜಿಲ್ಲಾಧ್ಯಕ್ಷರಾದ ಮಲ್ಲಿಕಾರ್ಜುನ್ ಎಚ್ಟಿ ಅವರು ಮಾತನಾಡುತ್ತಾ, ವಿಶ್ವದಾದ್ಯಂತ ರೈಲ್ವೆ, ಗಾಜಿನ ಕೈಗಾರಿಕೆ, ಬಟ್ಟೆ ತಯಾರಿಕೆ ಕೈಗಾರಿಕೆಗಳಲ್ಲಿ, ಹಳಿ ನಿರ್ಮಾಣ ಕಾಮಗಾರಿಗಳಲ್ಲಿ, ಗಣಿಗಳಲ್ಲಿ, ಇನ್ನಿತರೆಡೆಯಲ್ಲಿ ದಿನಕ್ಕೆ 14 ರಿಂದ 18 ಗಂಟೆಯವರೆಗೆ ಕಾರ್ಮಿಕರನ್ನು ದುಡಿಸಿಕೊಳ್ಳುವ ಪರಿಸ್ಥಿತಿ ಇತ್ತು. ಇದು ಮಾನವ ವಿರೋಧಿ, ಕಾರ್ಮಿಕ ವಿರೋಧಿ ಭಯಾನಕ ಪರಿಸ್ಥಿತಿಯಾಗಿತ್ತು. ಇದರ ವಿರುದ್ಧ ಅಮೆರಿಕ ದೇಶದ ಕಾರ್ಮಿಕ ಸಂಘಟನೆಗಳ ನಾಯಕರು ಸಮರ ಸಾರಿದರು. ದಿನಕ್ಕೆ 8 ಗಂಟೆಗಳ ಕೆಲಸದ ಬೇಡಿಕೆ ಇಟ್ಟರು. ದಿನಕ್ಕೆ 8 ಗಂಟೆ ಕೆಲಸ, 8 ಗಂಟೆ ವಿಶ್ರಾಂತಿ, 8 ಗಂಟೆ ಮನೋರಂಜನೆ ಎಂಬ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳಲು ನೂರಾರು ಜನ ನಾಯಕರು ತಮ್ಮ ಅಮೂಲ್ಯ ಪ್ರಾಣ ತ್ಯಾಗ ಮಾಡಿದರು. ಇಂಥ ಧೀರೋದತ್ತ ಇತಿಹಾಸ ಈ ಮೇಡೆಗೆ ಇದೆ. ಎಐಕೆಕೆಎಂಎಸ್ ರೈತ ಸಂಘಟನೆಯ ರಾಜ್ಯ ಕಾರ್ಯದರ್ಶಿ ಕಮ್ರೇಡ್ ಬಿ ಭಗವಾನ್ ರೆಡ್ಡಿ ಅವರು ಮಾತನಾಡುತ್ತಾ, ಇಂದಿನ ಬಂಡವಾಳಶಾಹಿಗಳು ಪುನಃ ಕಾರ್ಮಿಕ ವಿರೋಧಿ ನಿಲುವು ವ್ಯಕ್ತಪಡಿಸುತ್ತಿದ್ದಾರೆ. ಇನ್ಫೋಸಿಸ್ ನಾರಾಯಣ ಮೂರ್ತಿಯವರು ವಾರಕ್ಕೆ 70 ಗಂಟೆ ಕೆಲಸ ಮಾಡುವಂತೆ ಹೇಳುತ್ತಾ ಇರೋದು ಆಧುನಿಕ ಜೀತ ಪದ್ಧತಿಯನ್ನು ಸೂಚಿಸುತ್ತದೆ. ಇದರ ವಿರುದ್ಧ ಪ್ರಬಲ ಚಳುವಳಿ ಕಟ್ಟಲು ನಾವು ಮುಂದೆ ಬರಬೇಕೆಂದು ಕರೆ ನೀಡಿದರು. ಅಂಗನವಾಡಿ, ಆಶಾ, ಬಹುಹಳ್ಳಿ, ಆಲ್ಮಟ್ಟಿ ಗಾರ್ಡನ್ ನೌಕರರು, ಬಿಸಿಯೂಟ, ವಸತಿ ನಿಲಯ ಕಾರ್ಮಿಕರು ಉಪಸ್ಥಿತರಿದ್ದರು. ಜಿಲ್ಲಾ ಮುಖಂಡರಾದ ಮಹಾದೇವಿ ಧರ್ಮಶೆಟ್ಟಿ, ಮಲ್ಲಿಕಾರ್ಜುನ್ ಹಿರೇಮಠ್, ನಿಂಗಮ್ಮ ಮಠ್, ಸಾವಿತ್ರಿ ನಾಗರತಿ, ಶಶಿಕಲಾ ನ್ಯಾಗೇರಿ, ಚಾಂದ್ ಮಮದಾಪುರ್ ಹಾಗೂ ಇತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು.